ಮಾಡಿರಲಿಲ್ಲ. ಅದರಲ್ಲೂ ಚಾರಿತ್ರಿಕ ಸ್ಮಾರಕವನ್ನ ಉಳಿಸಬೇಕು ಅನ್ನೋ ಒಂದು ವಿಷಯವನ್ನ ಈ ಸಿನಿಮಾ ಹೇಳುತ್ತೆ. ಇಷ್ಟು ಒಳ್ಳೆ ಕಥಾಹಂದರ ಮತ್ತೆ ಅದರ ಜೊತೆಗೆ ಈ ಮಹಿಳಾ ಪಾತ್ರಗಳಲ್ಲಿ ನಾವು ಅವಳ ಏನ್ ಹೇಳ್ತಾರೆ ಇನ್ನರ್ ತುಮುಲಗಳು ಈ ಒಂದು ಲೇಯರಿಂಗ್ ಆಫ್ ದ ಕ್ಯಾರೆಕ್ಟರ್ಸ್ ನಾವು ಹೆಣ್ಮಕ್ಳ ಪಾತ್ರಗಳಲ್ಲಿ ಸಿನಿಮಾದಲ್ಲಿ ನೋಡೋಕ್ ತುಂಬಾ ಕಮ್ಮಿ. ಆದ್ರೆ ಇಲ್ಲಿ ಎರಡೂ ಪಾತ್ರಗಳಲ್ಲಿ ಸಾಕಷ್ಟು ವಿಷಯಗಳನ್ನ ಮೇಷ್ಟ್ರು ತಂದಿದ್ದಾರೆ. ಸೊ ಈ ಪಾತ್ರ ನಾನು ಮಾಡೋದಕ್ಕೆ ನಂಗೆ ಬಹಳ ಸಂತೋಷ ಆಯ್ತು. ಒಂದು ಟೀಚರ್ ಪಾತ್ರ ಮಾಡಿದೀನಿ ನಾನು, ಮಂಜುಳಾ ಮೇಡಮ್ ಅಂತ. ಇನ್ನೊಂದು ಪಾತ್ರ ನೀವು ನೋಡಿದ್ರಿ ಈಗ ಹಾಡ್ನಲ್ಲಿ, ಒಂದು ರಾಣಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಎರಡೂ ಪಾತ್ರ ಮಾಡೋದು ತುಂಬಾ ಚಾಲೆಂಜಿಂಗ್ ಅನಿಸ್ತು. ಮತ್ತೆ ಮುಖ್ಯವಾಗಿ ಈಗ ಎಲ್ಲರೂ ಹೇಳ್ತಾ ಇದ್ದಂಗೆ ಇದು ಒಂದು ಖಂಡಿತವಾಗಿ ವಿಭಿನ್ನವಾದ ಚಿತ್ರತಂಡ. ಇಲ್ಲಿ ನಾವು ಸಿನಿಮಾ ಮಾಡ್ತಾ ಇದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಂಗಭೂಮಿನಲ್ಲಿರುವಂತಹ ಶಿಸ್ತನ್ನ ನಾವು ಕಾಣ್ಬಹುದು, ಆ ಸಮಾನತೆನ ನಾವು ಕಾಣ್ಬಹುದು. ಇವರು ತಂತ್ರಜ್ಞರು, ಇವರು ಕಲಾವಿದರು, ಅಥವಾ ಇವ್ರು ಹೆಚ್ಚು ಇವ್ರು ಕಡಿಮೆ ಅನ್ನೋ ಯಾವುದೇ ಭಾವನೆ ಇಲ್ಲದೆ ಎಲ್ಲರೂ ಒಟ್ಟಿಗೆ ಒಂದೇ ತರ ಇದ್ದು ಕಲಿಸ್ತಾ ಬಂದಂತ ಸಿನಿಮಾ. ಅದು ಅವ್ರ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಮತ್ತೆ ಅವರ ಸರ್ ಅವ್ರ ನಡವಳಿಕೆಯಲ್ಲಿ ಅವ್ರ ನಡೆ ನುಡಿನಲ್ಲೇ ಇದೆ. ಥ್ಯಾಂಕ್ ಯು ಸರ್ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಮತ್ತು ಮಹಿಳಾ ಸಂಗೀತ ನಿರ್ದೇಶಕಿನ ಈ ಒಂದು ಸಿನಿಮಾದಲ್ಲಿದ್ದಾರೆ. ಸೊ ಥ್ಯಾಂಕ್ ಯು ಶಮಿತಾ ಅವರು, ತುಂಬಾ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಮತ್ತೆ ವಿಜಯ ರಾಘವೇಂದ್ರ ಸರ್ ಜೊತೆ ನಾನು ಇದು 2ನೇ ಚಿತ್ರ ಮಾಡ್ತಿರೋದು. ಒಂದು ವೆಬ್ ಸೀರೀಸ್ ಮಾಡಿದ್ದೆ. ಖಂಡಿತ ಅವ್ರು ನನ್ನ ಸ್ನೇಹಿತರ ತರ. ಬಹಳ ದುಃಖದ ದಿನಗಳಲ್ಲಿ ಅವರು ಮೋಸ್ಟ್ಲಿ ಅವರ ಜೀವನದ ಒಂದು ಅತಿ ಕಷ್ಟದ ಕಾಲದ ನಂತರ ಸಿನಿಮಾ ಶೂಟಿಂಗ್ಗೆ ಈಗಲೇ ಬಂದಿದ್ದು ಅಂತ ಹೇಳಿದ್ರು. ಆ ಒಂದು ಸಮಯದಲ್ಲಿ ಅವ್ರ ಚಿತ್ರೀಕರಣನ ಯಾವುದೇ ಮನ್ಸಲ್ಲಿ ಏನೇ ನೋವಿದ್ರು ಅದನ್ನ ಪಕ್ಕಕ್ಕಿಟ್ಟು ನಮ್ ಜೊತೆಗೆಲ್ಲ ಆರಾಮಾಗಿತ್ತು. ಅವರು ನನ್ ಕೆಲಸ ಮಾಡೋದ್ರಿಂದ ನನ್ನ ದುಃಖದಿಂದ ಹೊರಗಡೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ನಾವು ಇದನ್ನ ಶೂಟ್ ಮಾಡಿದ್ದು. ಒಳ್ಳೆ ಅನುಭವ ಮತ್ತೆ ಕಲಿಕೆಯನ್ನ ಕೊಟ್ಟಂತ ಚಿತ್ರ. ಆಮೇಲೆ ಥ್ಯಾಂಕ್ ಯು ಸುಂದರರಾಜ್ ಸರ್ ಮತ್ತೆ ಇಡೀ ತಂಡ ಬಹಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಒಂದು ಸ್ಕೂಲಿಗೆ ಹೋಗಿ ಬಂದ ಅನುಭವ ಅಂತಾನೆ ಹೇಳ್ಬೋದು. ಏನಾದ್ರೂ ಹೆಸರು ಹೇಳೋದನ್ನ ಬಿಟ್ಟಿದ್ರೆ ನನಗೆ ನೆನಪಾಗ್ತಿಲ್ಲ. ಇಡೀ ತಂಡಕ್ಕೆ ಧನ್ಯವಾದಗಳು. ಈ ಚಿತ್ರದ ಭಾಗವಾಗಿರೋದಕ್ಕೆ ನಂಗೆ ಬಹಳ ಹೆಮ್ಮೆ ಇದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.